ಮಂಡ್ಯದಲ್ಲಿರುವಂಥ ಒಂದು ಚಿಕ್ಕ ಹಳ್ಳಿಯಿಂದ ಬಂದವರು. ಸೊ ಆ ಚಿಕ್ಕ ಹಳ್ಳಿಯಿಂದ UPSC ಮಾಡಬೇಕಂತ ಇನ್ಸ್ಪಿರೇಷನ್ ಯಾವಾಗ ಸ್ಟಾರ್ಟ್ ಆಯಿತು ಸರ್? ಅಂದರೆ ನಮಗೆ ಅಷ್ಟು ಇಂಟ್ರೆಸ್ಟು UPSC ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ನಮಗೆ ಅಷ್ಟು ಐಡಿಯಾ ಗೊತ್ತಿರಲಿಲ್ಲ ಸರ್. ಅಂದರೆ ಹಲವಾರು ಜನ ಹೇಳೋ ಹಾಗೆ ನಮಗೆ ಚಿಕ್ಕ ವಯಸ್ಸಿಂದನೇ IAS ಆಗಬೇಕು ಅಂತ ಕನಸಿತ್ತು. ನನಗೇನು ಆ ರೀತಿ ಇರಲಿಲ್ಲ ಸರ್. PUCಯಲ್ಲೂ ನಾನು ಕನಸಿದ್ದು ಈ ರೀತಿ ಫಿಲ್ಮ್ ಡೈರೆಕ್ಷನ್ನು ಈ ರೀತಿ ಎಲ್ಲ ನನಗೆ ಅದೊಂದು ತುಂಬ ದೊಡ್ಡ ಹುಚ್ಚಿತ್ತು ಸರ್. ನಮ್ಮ ಮ್ಯಾಮ್ ಎಲ್ಲ ನಮಗೆ ಡೈರೆಕ್ಟ್ರು ಅಂತಲೇ ಕರಿತಿದ್ದು ಹೆಚ್ಚಾಗಿತ್ತು. ಸೊ ಆ ರೀತಿ ಕರಿತಿದ್ದು ನೋಡಿದಾಗ ನನಗೆ ಡೈರೆಕ್ಟರ್ ಆಗಬೇಕು ಅಂತಲೇ ಹುಚ್ಚಿತ್ತು. PUCಲಿದ್ದಾಗ ಡೈರೆಕ್ಟ್ರ್ ಕೋರ್ಸು ಸೇರ್ಕೊಳ್ಳೋಣ ಅಂತಲೇ ನಾನು ಇದನ್ನು ಮಾಡಿದ್ದೆ. ನಮ್ಮ ಅಪ್ಪ ದುಡ್ಡು ಕೊಡಲಿಕ್ಕೂ ರೆಡಿ ಇದ್ದರು. ಬಟ್ ಅದಾದಮೇಲೆ ನಮ್ಮ ಮ್ಯಾಮ್ ಒಬ್ಬರು ರಮ್ಯಾ ಮ್ಯಾಮ್ ಅಂತ, ಅವರೇನಂತ ಹೇಳಿದ್ರು, ಇಲ್ಲ ಡೈರೆಕ್ಷನ್ ಆದರೆ ಈಗ ನೀನು ಡೈರೆಕ್ಷನ್ ಹೋಗಿ ಅಲ್ಲಿ ಫೇಲ್ ಆದರೂ ಕೂಡ PUC ನಂಬ್ಕೊಂಡು ಜೀವನ ನಡೆಸಲಿಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು ಡಿಗ್ರಿ ಮುಗಿಸು ಅಂತ ಹೇಳಿದ್ರು. ಡಿಗ್ರಿಗೆ ಬಂದೆ ಸರ್. 2016 ನಾನು ಡಿಗ್ರಿ ಸ್ಟಾರ್ಟ್ ಆಗಿದ್ದು. 2016 ಬ್ಯಾಚಲ್ಲಿ ನಂದಿನಿ KR ಮ್ಯಾಮ್ ಅವ್ರದ್ದು ಆಲ್ ಇಂಡಿಯಾ ರ್ಯಾಂಕ್ 1 ಬಂತು. ಸೊ ಅದೊಂದು ಇನ್ಸ್ಪಿರೇಷನ್ ಆಯಿತು ಸರ್. ಅದಾದ ಮೇಲೆ DK ರವಿ ಅವ್ರ ಕೆಲಸಗಳನ್ನ ನೋಡ್ತಾ ನನಗೆ ಸಾಧ್ಯವಾದಷ್ಟು ಅವ್ರ ಮೇಲೆ ಆಸಕ್ತಿ ಹೆಚ್ಚಿತ್ತಾಗ ಸೊ ಅವ್ರ ಕೆಲಸಗಳನ್ನ ನೋಡ್ತಾ ಇನ್ಸ್ಪಿರೇಷನ್ ಜಾಸ್ತಿ ಇತ್ತು. ಅದಾದ ನಂತರ ಈ ವೀಕೆಂಡ್ ವಿತ್ ರಮೇಶಲ್ಲಿ ಬಂದಂತಹ ಸಾಧಕರಲ್ಲಿ IPS ಆಫೀಸರ್ಗಳು ಬಂದಾಗ ನನಗೇನು ಅನ್ನಿಸ್ತು, ನಾವು ಕೂಡ ಏನಕ್ಕೆ ಇದೇ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಮಾಡಬಾರ್ದು ಅಂತ ಹೇಳಿ ಆರಂಭ ಆಯಿತು ಸರ್.